ಎಲ್ರಿಗೂ ನಮಸ್ಕಾರ. ಫಸ್ಟ್ ಟೈಮ್ ನೋಡ್ತಾ ಇರೋರು ಕೂಡಲೇ ಸಬ್ಸ್ಕ್ರೈಬ್ ಮಾಡಿ, ಹಾಗೆಯೇ ನಿಮ್ಮೆಲ್ಲ ಸ್ನೇಹಿತರಿಗೂ ಶೇರ್ ಮಾಡಿ. ಸೊ ನಿನ್ನೆಯಷ್ಟೇ ಗೆಸ್ಟ್ ಟೀಚರ್ಸ್ಗೆ ಸಂಬಂಧಪಟ್ಟ ಹಾಗೆ ಒಂದು ವಿಡಿಯೋ ಅಪ್ಲೋಡ್ ಮಾಡಿದೆ. ದಟ್ ಈಸ್ ಲಾಸ್ಟ್ 3 ಮಂತ್ಸಿಂದ ಅವ್ರಿಗೇನು ಅಲಾಟ್ಮೆಂಟ್ ಆಗಿದೆ, ವೇತನವನ್ನು ಮಾಡಿರಲಿಲ್ಲ ಅದಕ್ಕೆ ಸಂಬಂಧಪಟ್ಟ ಹಾಗೆ. ಯಾಕೆಂದರೆ ಈ ಬೇರೆ ಬೇರೆ ಜಿಲ್ಲೆಗಳಿಂದ ಸಾಕಷ್ಟು ಜನ ಕಮೆಂಟನ್ನು ಮಾಡ್ತಾಯಿದ್ರು. ಬಟ್ ಎಷ್ಟು ತಾಲೂಕುಗಳಲ್ಲಿ ಅಥವಾ ಎಷ್ಟು ಬಿ ಒ ಕಚೇರಿಗಳಿಂದ ಈ ರೀತಿಯಾದಂಥ ಜ್ಞಾಪನ ಪತ್ರ ಬೇರೆ ಬೇರೆ ಭಾಗದಲ್ಲೂ ಬಂದಿದೆ ಅಂತ ನಮ್ಗೆ ಐಡಿಯಾ ಇಲ್ಲ. ಸೊ ಆಲ್ಮೋಸ್ಟ್ ನನ್ನ ಗಮನಕ್ಕೆ ಬಂತು ಅಂತಂದರೆ ಇಮಿಡಿಯೇಟ್ ಟೆಲಿಗ್ರಾಮ್ಗೆ ಶೇರ್ ಮಾಡ್ತೀನಿ. ನಾನು ಅದನ್ನೇ ಹೇಳ್ತಾ ಇರ್ತೀನಿ ನಿಮಗೆ. ನನಗೆ ಇನ್ಫಾರ್ಮೇಷನ್ಸು ಎಲ್ಲರಿಗೂ ತಲುಪಬೇಕು, ಅದು ನನ್ನ ಉದ್ದೇಶ ಇಲ್ಲಿ. ನೋಡಿ, ಇಲ್ಲಿ ಮೈಸೂರು ಜಿಲ್ಲೆ ನಂಜನಗೂಡು ವ್ಯಾಪ್ತಿ. ಸೊ ಅಲ್ಲಿ ಒಂದು ಸರ್ಕ್ಯುಲರ್ ಬಿಡುಗಡೆ ಮಾಡಿದ್ದಾರೆ ಈಗ. ಸೊ ಏನಕ್ಕೆ ಸಂಬಂಧಪಟ್ಟಿದ್ದು ಕ್ವಿಕ್ಕಾಗಿ ನೋಡೋಣ. ನೋಡಿ, ಇಲ್ಲಿ 3/2/2026 ಅಂದರೆ ಜಸ್ಟ್ ಮೊನ್ನೆ ಬಂದಿರತಕ್ಕಂಥದ್ದು. ಏನು ಹೇಳಿದ್ದಾರೆ ಸಬ್ಜೆಕ್ಟ್ ಜ್ಞಾಪನಾ ಪತ್ರದಲ್ಲಿ? ಕ್ಷೇತ್ರ ಶಿಕ್ಷಣಾಧಿಕಾರಿಗಳ ಕಚೇರಿ, ಶಾಲಾ ಶಿಕ್ಷಣ ಇಲಾಖೆ, ಮಿನಿ ವಿಧಾನಸೌಧ, ನಂಜನಗೂಡು. ಸೊ ಅಲ್ಲಿಂದ ಬಂದಿರುವಂಥದ್ದು. ಸಬ್ಜೆಕ್ಟಲ್ಲಿ ಪ್ರಾಥಮಿಕ ಶಾಲಾ ಅತಿಥಿ ಶಿಕ್ಷಕರ ಹಾಜರಾತಿ ಪ್ರಮಾಣ ಪತ್ರವನ್ನು ಸಲ್ಲಿಸುವ ಬಗ್ಗೆ ಅಂತ. ಅಂದರೆ ಈಗ 3 ತಿಂಗಳು ಏನು ಪೇಮೆಂಟ್ ಡ್ಯೂ ಆಗಿತ್ತು, 3 ತಿಂಗಳು ವೇತನ, ಅದಕ್ಕೆ ಅಲಾಟ್ಮೆಂಟ್ ಆಗಿರುವಂಥದ್ದು. ಅದಕ್ಕೆ ಸಂಬಂಧಪಟ್ಟಂಥ ಜ್ಞಾಪನಾ ಪತ್ರ. ನೋಡೋಣ ವಿಚಾರಕ್ಕೆ ಸಂಬಂಧಪಟ್ಟಾಗಿ ಏನು ಕೊಡಿದ್ದಾರೆ ಅಂತ. ಸೊ ಭಾಳ ಬ್ರೀಫ್ ಆಗಿದೆ. ಆ್ಯಂಡ್ ಹಾಜರಾತಿ ಪ್ರತಿಯನ್ನು ಈ ಒಂದು ಸರ್ಕ್ಯುಲರ್ ಜೊತೆಗೆ ಅಟ್ಯಾಚ್ ಮಾಡಿದ್ದಾರೆ. ಮೇಲ್ಕಂಡ ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ ತಾಲೂಕಿನಲ್ಲಿ ಕರ್ತವ್ಯ ನಿರ್ವಹಿಸುತ್ತಿರುವ ಪ್ರಾಥಮಿಕ ಶಾಲಾ ಅತಿಥಿ ಶಿಕ್ಷಕರಿಗೆ ಈಗಾಗಲೇ ಅಕ್ಟೋಬರ್ 25ರ ಮಾಹೆಯವರೆಗೆ ವೇತನ ಪಾವತಿಸಲಾಗಿದ್ದು, ನವೆಂಬರ್ 25ರಿಂದ ಜನವರಿ 26ರ ಮಾಹೆಯ ಗೌರವಧನ ಪಾವತಿಗಾಗಿ ಈ ಕೆಳಕಂಡ ನಮೂನೆಯಲ್ಲಿರುವಂತೆ ಡಿಸೆಂಬರ್ 25 ಮತ್ತು ಜನವರಿ 26ರ ಹಾಜರಾತಿ ಪ್ರಮಾಣ ಪತ್ರವನ್ನು ದೃಢೀಕರಿಸಿ ದಿನಾಂಕ 10/2/2026 ಒಳಗೆ ಕಚೇರಿಗೆ ಕಡ್ಡಾಯವಾಗಿ ಸಲ್ಲಿಸಲು ಸೂಚಿಸಿದೆ. ನಿಗದಿತ ಸಮಯದಲ್ಲಿ ಹಾಜರಾತಿ ಪ್ರಮಾಣ ಪತ್ರ ಸಲ್ಲಿಸದೆ ಅತಿಥಿ ಶಿಕ್ಷಕರಿಗೆ ವೇತನ ವ್ಯತ್ಯಾಸ ಉಂಟಾದರೆ ಆಯಾ ಶಾಲೆಯ ಮುಖ್ಯ ಶಿಕ್ಷಕರೇ ರೆಸ್ಪಾನ್ಸಿಬಲ್ ಆಗಿರ್ತಾರೆ. ಇದು ಆಲ್ಮೋಸ್ಟ್ ಎಲ್ಲ ಜ್ಞಾಪನಾ ಪತ್ರದಲ್ಲೂ ಅದು ಕ್ವೈಟ್ ನ್ಯಾಚುರಲ್ ಇದೊಂದು ಸ್ಟೇಟ್ಮೆಂಟಲ್ಲಿ ಹಾಕಿರ್ತಾರೆ. ನೋಡಿ, 3 ತಿಂಗಳದು, ದಟ್ ಈಸ್ ಯಾವುದು, ನವೆಂಬರ್, ಡಿಸೆಂಬರ್, ಜನವರಿ ಅಂತ. ಬಟ್ ಇಲ್ಲಿ 2 ತಿಂಗಳ ಹಾಜರಾತಿ ಪ್ರಮಾಣ ಪತ್ರವನ್ನು ಮಾತ್ರ ಕೇಳಿದ್ದಾರೆ. ಯಾವ್ಯಾವುದು? ಒಂದು ಡಿಸೆಂಬರ್, ಇನ್ನೊಂದು ಜನವರಿ. ಸೊ ಏನಕ್ಕೆ ಅಂದರೆ ಈಗಾಗಲೇ ನವೆಂಬರ್ 25ರ ಮಾಹೆಯ ಹಾಜರಾತಿ ಪ್ರಮಾಣ ಪತ್ರವನ್ನು ಈ ಭಾಗದ ಅತಿಥಿ ಶಿಕ್ಷಕರಿಂದ ಪಡ್ಕೊಂಡಿದ್ದಾರೆ. ಬಿ ಒ ಕಚೇರಿಗೆ ಹ್ಯಾಂಡ್ ಓವರ್ ಆಗಿದೆ. ಹಾಗಾಗಿ ಅದನ್ನು ಮತ್ತೆ ಹೊಸದಾಗಿ ಕೂಡ ಅವಶ್ಯಕತೆ ಇಲ್ಲ. ಅದ್ರ ಜೊತೆಗೆ ಈಗೇನು ಮಾಡಬೇಕು, ಡಿಸೆಂಬರ್ ಮಾಹೆ ಮತ್ತು ಜನವರಿ ಮಾಹೆಯ ಹಾಜರಾತಿ ಪ್ರಮಾಣ ಪತ್ರವನ್ನು ಸಬ್ಮಿಟ್ ಮಾಡಬೇಕಾಗುತ್ತೆ. ಅರ್ಥ ಮಾಡ್ಕೊಳ್ಳಿ. ಸೊ ಹಾಗಾಗಿ 3 ತಿಂಗಳ ವೇತನಕ್ಕೋಸ್ಕರ ಇದು ಜ್ಞಾಪನಾ ಪತ್ರ ಬಿಡುಗಡೆ ಆಗಿದೆ. ಸೊ ಇನ್ನೊಂದು ಸಲ ಓದ್ಬಿಡ್ತೀನಿ. ನೋಡಿ, ಇಲ್ಲಿ ಬ್ರ್ಯಾಕೆಟಲ್ಲಿ ಮೆನ್ಷನ್ ಮಾಡಿದ್ದಾರೆ. ನವೆಂಬರ್ 2025ರ ಮಾಹೆಯ ಹಾಜರಾತಿ ಪ್ರಮಾಣ ಪತ್ರವನ್ನು ಈಗಾಗಲೇ ಪಡೆಯಲಾಗಿದೆ. ನೀವು ನವೆಂಬರ್ ಮೆನ್ಷನ್ ಮಾಡೋ ಅವಶ್ಯಕತೆ ಇಲ್ಲ. ನೀವು ಹಾಜರಾತಿ ಪ್ರಮಾಣ ಪತ್ರದಲ್ಲಿ ಡಿಸೆಂಬರ್ ಮತ್ತು ಜನವರಿ ದಿನಾಂಕವನ್ನು ಅಲ್ಲಿ ಮೆನ್ಷನ್ ಮಾಡಬೇಕು. ಸೊ ಅಷ್ಟನ್ನು ಮೆನ್ಷನ್ ಮಾಡಿ ನಿಮ್ಮ ಶಾಲೆಯ ಮುಖ್ಯ ಶಿಕ್ಷಕರಿಂದ ಅವರು ಸಹಿಯನ್ನು ಮತ್ತು ಮೊಹರನ್ನ ಕೊಡ್ತು ಅಂತಂದರೆ ಸೊ ವಿತಿನ್ ಫ್ಯೂ ಡೇಸಲ್ಲಿ ಅದು ಬಿಲ್ ಜನರೇಟ್ ಆಗುತ್ತೆ. ಯಾಕಂದರೆ ಈಗಾಗಲೇ ಲೇಟ್ ಆಗಿರೋದ್ರಿಂದ ಅದು ಮತ್ತೆ ಡಿಲೇ ಮಾಡಲಿಕ್ಕೆ ಅವ್ರು ಸಾಧ್ಯ ಇಲ್ಲ. ಡಿಲೇ ಮಾಡಲೂಬಾರ್ದು, ಪ್ರೆಜರೇಜ್ ಜಾಸ್ತಿ ಆಗುತ್ತೆ. ಸೊ ಇಲ್ಲಿ ಏನಾಗ್ತಿದೆ ಅಂದರೆ ಈ ಭಾಗದ ಅಭ್ಯರ್ಥಿಗಳಿಗೆ ಸ್ವಲ್ಪ 1 ತಿಂಗಳು 2 ತಿಂಗಳು ಡ್ಯೂ ಆಯಿತು ಅಂತಂದರೆ ರೆಗ್ಯುಲರಾಗಿ ಮಾಡ್ತಾರೆ. ಇಲ್ಲಿ ಅಂದರೆ ಎವ್ರಿ ಮಂತ್ ಇಲ್ಲ, ಅಟ್ಲೀಸ್ಟ್ ಒನ್ಸ್ ಇನ್ 2 ಮಂತ್ಸ್ ಆದರೂ ಇಲ್ಲಿ ಪೇಮೆಂಟನ್ನು ಮಾಡ್ತಾ ಇದ್ದಾರೆ. ಇನ್ನು ಹಾಜರಾತಿ ಪ್ರಮಾಣ ಪತ್ರವನ್ನು ನೋಡೋಣ. ನೋಡಿ, ಈ ಒಂದು ಜ್ಞಾಪನಾ ಪತ್ರದಲ್ಲೇ ಅಟ್ಯಾಚ್ ಮಾಡಿದ್ದಾರೆ. ನೋಡಿ, ಇದೆಯಲ್ಲ ಇಲ್ಲಿ ಅತಿಥಿ ಶಿಕ್ಷಕರ ಹಾಜರಾತಿ ಪ್ರಮಾಣ ಪತ್ರ. ಸೊ ಇಲ್ಲಿ ನಿಮ್ಮ ಹೆಸರು ಬರೀಬೇಕು. ಇಲ್ಲಿ ಯಾವ ಶಾಲೆಯಲ್ಲಿ ಕೆಲಸ ಮಾಡ್ತಿರೋದನ್ನು ಬರೀಬೇಕಾಗುತ್ತೆ. ನೋಡಿ, ಯಾವ ಡೇಟಿಂದ ಯಾವ ಡೇಟ್ ತನಕ, 1/12/2025ರಿಂದ ಅಂದರೆ ಡಿಸೆಂಬರಿಂದ. ನೋಡಿ, ಇಲ್ಲಿ ಬರೀಬೇಕು 31/1/2026, 31/1/2026 ಟಿಲ್ ಜನವರಿ 8 ತನಕ. ಸೊ ನೀವು ಅಲ್ಲಿ ಬರೀಬೇಕಾಗುತ್ತೆ. ಈವರೆಗೂ ಕರ್ತವ್ಯ ನಿರ್ವಹಿಸಿದ್ದಾರೆಂದು ದೃಢೀಕರಿಸಿದೆ. ಸದರಿ ಅವಧಿಯಲ್ಲಿ ರಜೆ ಪಡೆದ ದಿನಾಂಕಗಳು. ಸೊ ಯೂಶಲಿ ಎಲ್ಲ ಯಾರು ಇದಕ್ಕೆ ಮೆನ್ಷನ್ ಮಾಡಲ್ಲ, ಏಕೆಂದರೆ ಗೊತ್ತಿರುತ್ತೆ ಅವ್ರಿಗೆ. ಸೊ ಹಾಗಾಗಿ ತೀರಾ ಏನಾದರೂ ಮ್ಯಾಕ್ಸಿಮಮ್ ರಜೆಗಳು ತಗೊಂಡಿದ್ರೆ ಅಲ್ಲಿ ಮೆನ್ಷನ್ ಮಾಡಬೇಕಾಗುತ್ತೆ. ಸೊ ನನಗೆ ಗೊತ್ತಿರೋ ಹಾಗೆ ಯಾರೂ ಹಾಗೆಲ್ಲ ಮಾಡಲ್ಲ. ಸೊ ಒಂದು ಆ್ಯಕ್ಟಿವ್ನೆಸ್ ವರ್ಕು ನೀವು ಹೆಂಗಿರ್ತೀರ ಸ್ಕೂಲಲ್ಲಿ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಕೆಲವು ಕಡೆ ಕೋಪ್ರೇಟ್ ಮಾಡ್ತಾರೆ ಮುಖ್ಯ ಶಿಕ್ಷಕರು, ಕೆಲವು ಕಡೆ ಕೋಪ್ರೇಟ್ ಮಾಡೋದಿಲ್ಲ. ಸೊ ಅದು ಅವ್ರವ್ರಿಗೆ ಬಿಟ್ಟಂಥ ವಿವೇಚನೆ ಇವೆಲ್ಲವೂ ಕೂಡ ನಡೆಸ್ಕೊಳ್ಳೋ ರೀತಿ ಆಗಿರ್ಬೋದು, ಕೊಡೋ ಗೌರವ ಆಗಿರ್ಬೋದು. ಇದು ಲೆಫ್ಟ್ ಟು ಐ ಥಿಂಕ್ ಹೆಡ್ ಮಿಸ್ಟ್ರೆಸ್ ಆ್ಯಂಡ್ ಹೆಡ್ ಮಾಸ್ಟರ್ಸ್, ಅವ್ರಿಗೆ ಬಿಟ್ಟು ವಿಚಾರ ಅದು. ಇನ್ ಕೇಸ್ ಏನಾದರೂ ನೋಡಿ, ಇಲ್ಲಿ ಹೇಳಿದ್ದಾರೆ ಡಿಸೆಂಬರ್ 25 ಹಾಗೂ ಜನವರಿ 26ರ ಮಾಹೆಯವರೆಗೆ ಶಾಲಾ ಕರ್ತವ್ಯದ ದಿನಗಳಲ್ಲಿ ರಜೆ ಪಡೆದಿದ್ದಲ್ಲಿ ದಿನಾಂಕಗಳನ್ನು ನಮೂದಿಸುವುದು. ರಜೆ ಪಡೆಯದೇ ಇದ್ದಲ್ಲಿ ಯಾವುದೇ ರಜೆಯನ್ನು ಪಡೆದಿರುವುದಿಲ್ಲವೆಂದು ದೃಢೀಕರಿಸುವುದು ಅಂತ ಹೇಳಿದ್ದಾರೆ. ಸುಮ್ಮನೆ ನಿಲ್ಲಂತ ಬರೆಯೋದಕ್ಕಿಂತ ಇನ್ ಕೇಸ್ ನೀವು ಯಾವುದೇ ರಜೆಯನ್ನು ತೊಗೊಂಡಿಲ್ಲ ಅಂತಂದರೆ ಇಲ್ಲಿ ಬರ್ಕೊಳ್ಳಿ, ಇಲ್ಲಿ ಯಾವುದೇ ರಜೆಯನ್ನು ಪಡೆದಿರಲಿಲ್ಲ ಅಂತ ಅಂದ್ಬಿಟ್ಟು. ಸೊ ಈ ಸರ್ಕ್ಯುಲರ್ನ ಈಗ ಟೆಲಿಗ್ರಾಮ್ಗೆ ಶೇರ್ ಮಾಡ್ತೀನಿ. ಸೊ ದಯಮಾಡಿ ಟೆಲಿಗ್ರಾಮ್ನ ಯಾರು ಇನ್ನೂ ಜಾಯ್ನ್ ಆಗಿಲ್ವೋ ನಮ್ಮ ಟೆಲಿಗ್ರಾಮ್ ವಾಹಿನಿಗೆ, ಸೊ ದಯಮಾಡಿ ಮೊದಲು ಜಾಯ್ನ್ ಆಗಿ. ಲಿಂಕ್ ನಿಮಗೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿದೆ. ಇದೊಂದು PDF ಶೇರ್ ಮಾಡ್ತೀನಿ. ನೀವು ಬೇಕಾದ್ರೆ ಹಾಜರಾತಿ ಪ್ರಮಾಣ ಪತ್ರವನ್ನು ಈ ಭಾಗದ ಅಭ್ಯರ್ಥಿಗಳು, ಸೊ ಯಾರು ನಂಜನಗೂಡು ವ್ಯಾಪ್ತಿಯಲ್ಲಿ ಅತಿಥಿ ಶಿಕ್ಷಕರಾಗಿ ಸೇವೆಯನ್ನು ಮಾಡ್ತಾಯಿದ್ರು, ಸೊ ದಯಮಾಡಿ 10ನೇ ತಾರೀಕು ಒಳಗಡೆ 2 ತಿಂಗಳ ನಿಮ್ಮ ಹಾಜರಾತಿ ಪ್ರಮಾಣ ಪತ್ರವನ್ನು ಬೇಗ ಬರ್ಕೊಂಡು
ನಿಮ್ಮ ಶಾಲೆಯ ಮುಖ್ಯ ಶಿಕ್ಷಕರಿಂದ ಸಹಿ ಮತ್ತು ಮೊಹರನ್ನು ಹಾಕಿಸ್ಕೊಂಡು ಬೇಗ ಬಿ ಒ ಕಚೇರಿಗೆ ಸಬ್ಮಿಟ್ ಮಾಡಿ. ಆ್ಯಂಡ್ ಹಾಗೆಯೇ ಅಲ್ಲಿ ಕೇಸ್ ವರ್ಕರ್ ಒಬ್ಬರು ಲೇಡಿ ಇದ್ದರು, ಅವ್ರು ಚೇಂಜ್ ಆಗಿದ್ರು, ಈಗ ಜೆಂಟ್ಸ್ ಬಂದಿದ್ದಾರೆ, ಕೆಲಸಗಳು ಬೇಗ ಆಗ್ಬೋದು. ಹಾಗಾಗಿ ಸೊ ಸಾಧ್ಯವಾದಷ್ಟು ಬೇಗ ಸಬ್ಮಿಟ್ ಮಾಡಿ. ಸೊ ಈ ವಿಡಿಯೋನ ಎಲ್ಲರಿಗೂ ಶೇರ್ ಮಾಡಿ, ಎಲ್ರಿಗೂ ಮಾಹಿತಿ ಹೋಗಲಿ. ಮ್ಯಾಕ್ಸಿಮಮ್ ಇನ್ಫಾರ್ಮೇಷನ್ ಹೋಯಿತು ಅಂತಂದರೆ ಸೊ ವಿತಿನ್ 2-3 ಡೇಸಲ್ಲಿ ಆಲ್ಮೋಸ್ಟ್ ಒಂದು 7ನೇ ತಾರೀಕು ಒಳಗಡೆ ಎಲ್ಲ ಹಾಜರಾತಿ ಪ್ರಮಾಣ ಪತ್ರಗಳು ಸಬ್ಮಿಟ್ ಆಯಿತು ಅಂದರೆ ಬೇಗ ಬಿಲ್ ಜನರೇಟ್ ಆಗಿ ಸೊ ಆ ವೇತನ ಬಿಲ್ಗೆ ನಿಮ್ಮದೊಂದು ಸಹಿ ಆಗಬೇಕಾಗುತ್ತೆ. ಆ ಸಹಿ ಆದ ನಂತರದಲ್ಲಿ ಬಿ ಒ ಅಪ್ರೂವಲ್ ಆಯಿತು ಅಂತಂದರೆ ಅದು ಟ್ರೆಜರಿಗೆ ಹೋಗುತ್ತೆ. ಟ್ರೆಜರಿಯಿಂದ ಸೊ ನೇರವಾಗಿ ನಿಮ್ಮ ಖಾತೆಗೆ 3 ತಿಂಗಳ ವೇತನ ಜಮೆ ಆಗುತ್ತೆ. ಸೊ ದಿಸ್ ಇಸ್ ದ ಪ್ರಾಸೆಸ್ ಇದು. ಸೊ ನವೆಂಬರ್, ಡಿಸೆಂಬರ್, ಜನವರಿ 3 ಮಾಹೆಯ ಈಗ ವೇತನ ಕೊಡಲಿಕ್ಕೆ ನಿಮಗೆ ಅಲಾಟ್ಮೆಂಟ್ ಬಿಡುಗಡೆ ಆಗಿರುವಂಥದ್ದು. ಸೊ ಆಲ್ಮೋಸ್ಟ್ ಅರ್ಥ ಆಗಿದೆ ಅಂತ ಭಾವಿಸ್ತಾ ಇಲ್ಲಿ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಸೊ ಮಚ್. ಬೇರೆ ಜಿಲ್ಲೆಯ ಏನಾದರೂ ಸರ್ಕ್ಯುಲರ್ಸ್ ನಮ್ಮ ಗಮನಕ್ಕೆ ಬಂತು ಅಂತಂದರೆ ಅದನ್ನು ಕೂಡ ಶೇರ್ ಮಾಡ್ತೀನಿ ಮಾಹಿತಿಗೋಸ್ಕರ. ಥ್ಯಾಂಕ್ ಯು ಸೊ ಮಚ್.